ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ಆಸ್ತಿ. ಆರೋಗ್ಯವೇ ಆಸ್ತಿ. ನಮಸ್ಕಾರ ಮಿತ್ರರೇ, ತಮ್ಮೊಂದಿಗೆ ನಾನು ಆರೋಗ್ಯದ ಬಗೆಗಿನ ನನ್ನ ಅಭಿಪ್ರಾಯ ಹಾಗೂ ನನ್ನ ದೇಹದ ಸ್ಥಿತಿಗೆ ದೇಹದ ಆರೋಗ್ಯ ಸ್ಥಿತಿಗೆ ಹೊಂದಾಣಿಕೆಯಾದಂತಹ ನನ್ನ ಸ್ವಂತ ಅನುಭವಗಳನ್ನು ಹಂಚಿಕೊಳ್ಳಲು ಈ ವಿಡಿಯೋವನ್ನು ಮಾಡುತ್ತಿರುವೆ. ಯಾಕೆಂದರೆ ನಾವು ಏನೆಲ್ಲ ನಮ್ಮ ಅನುಭವಗಳಿಂದ ತಿಳಿದುಕೊಳ್ಳುತ್ತೇವೆವೋ ಅಂಥವುಗಳು ಬೇರೆಯವರಿಗೂ ಪ್ರಯೋಜನಕಾರಿಯಾಗುತ್ತವೆ ಎಂಬುದು ನಮಗನ್ನಿಸಿದರೆ ಅವನ್ನು ನಮ್ಮವರಲ್ಲಿ ಹಂಚಿಕೊಳ್ಳುವುದರಿಂದ ಅವರಿಗೂ ಅವರ ದೇಹ ಸ್ಥಿತಿಗೆ ಹೊಂದಾಣಿಕೆಯಾಗುವಂತವುಗಳಲ್ಲಿ ಅಪಾಯವಂತೂ ಇಲ್ಲ ಅಂತ ಅವರಿಗೂ ಅನ್ನಿಸಿದರೆ ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಲು ಅವರೂ ಸಹ ಯಾಕೆ ಪ್ರಯತ್ನಿಸಬಾರದು ಎಂಬ ಆಸಕ್ತಿ ಬಂದು ತಮ್ಮ ಆರೋಗ್ಯ ಉತ್ತಮಪಡಿಸಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಪ್ರಯತ್ನ ಇಲ್ಲದೆ ಫಲವೂ ಇಲ್ಲ. ಪ್ರಯತ್ನ ಇಲ್ಲದೆ ಫಲವೂ ಇಲ್ಲ. ಹೀಗಾಗಿ ಮೊದಲು ಆಸಕ್ತಿಯು ಪ್ರಯತ್ನ ಎನ್ನುವ ದಾರಿಯ ಮೂಲಕ ಸಾಧನೆ ಎನ್ನುವ ಗುರಿಯನ್ನು ತಲುಪಿಸುತ್ತದೆ. ಆಸಕ್ತಿಯು ಪ್ರಯತ್ನ ಎನ್ನುವ ದಾರಿಯ ಮೂಲಕ ಸಾಧನೆ ಎನ್ನುವ ಗುರಿಯನ್ನು ತಲುಪಿಸುತ್ತದೆ. ಇಂಥ ಸಾಧನೆಯ ಹಾದಿಯಲ್ಲಿ ಹಿಡಿಯಲು ದೃಢ ನಿರ್ಧಾರ, ಯತ್ನ, ಪ್ರಯತ್ನ, ಛಲ ಇವುಗಳ ಜೊತೆಗೆ ರೊಕ್ಕ ಕೊಟ್ಟು ರೋಗ ಹಚ್ಚಿಸುವಂತಹ ಅಂದರೆ ತಂಬಾಕು ಅಥವಾ ಅದರ ಉತ್ಪನ್ನ, ಮದ್ಯಪಾನ ಇತ್ಯಾದಿಗಳಿಂದ ಸದಾ ಕಾಲಕ್ಕೆ ನಾವೆಲ್ಲರೂ ದೂರ ಇರಬೇಕು. ಆರೋಗ್ಯಕ್ಕೆ ಉತ್ತಮ ಸಾಧನೆಯ ಹಾದಿ ಎಂದರೆ ವಾರ್ಮ್ ಅಪ್ ಎಕ್ಸರ್ಸೈಸ್, ಅಂದರೆ ದೇಹಕ್ಕೆ ತುಸು ಶಾಖ ತರಿಸುವ ವ್ಯಾಯಾಮಗಳು ಮತ್ತು ಅದರ ನಂತರ ಯೋಗಾಸನ ಮತ್ತು ಪ್ರಾಣಾಯಾಮಗಳು. ವಾರ್ಮ್ ಅಪ್ ವ್ಯಾಯಾಮ, ಯೋಗಾಸನ ಮತ್ತು ಪ್ರಾಣಾಯಾಮ ಇವು ಸಾಧನೆಯ ಹಾದಿಗಳು. ಆರೋಗ್ಯಕ್ಕೆ ಉತ್ತಮ ಸಾಧನೆ ಹಾದಿಗಳು. ರಮೇಶ್ ಎಂಬ ನನ್ನೊಬ್ಬ ಮಿತ್ರರ ತಮ್ಮ ಯೋಗದಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಯಾವ ಯೋಗಾಸನ ಉತ್ತಮ ಎಂಬುದಾಗಿ ಕೇಳಿದ್ದರು. ಹೀಗಾಗಿ ಆ ಥೈರಾಯ್ಡ್ಗೆ ಮಾಡಬೇಕಾದಂತ ಯೋಗಾಸನದ ಬಗೆಗೆ ಈ ಮೂಲಕ ನನಗೆ ತಿಳಿದಿರುವ ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವೆ. ನನ್ನ ಯೂಟ್ಯೂಬಿನ ಹೆಸರು ಹೇಳುವಂತೆ ಲರ್ನ್ ಅಂಡ್ ಟೀಚ್, ಅಂದರೆ ಕಲಿಯಿರಿ ಮತ್ತು ಕಲಿಸಿರಿ ಎಂಬಂತೆ ತಿಳಿದಿರುವುದನ್ನು ಅಥವಾ ತಿಳಿದುಕೊಂಡಿರುವುದನ್ನು ಅವಶ್ಯವಿರುವ ನಿಮ್ಮಂಥವರಿಗೆ, ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಮೂಲಕ ಹಂಚಿಕೊಳ್ಳುತ್ತಾ ಈ ವಿಡಿಯೋವನ್ನು ಅಗತ್ಯವಿರುವವರೊಟ್ಟಿಗೆ ಶೇರು ಮಾಡುವ ಮೂಲಕ ತಾವು ಹಂಚಿಕೊಳ್ಳಿರಿ. ತಮಗೊಂದು ಸೂಚನೆ: ತಮ್ಮ ದೇಹ ಸ್ಥಿತಿಗೆ ಆಗಬಲ್ಲದು ಎಂಬ ವಿಶ್ವಾಸ ತಮಗೆ ಬಂದಾಗ ಮಾತ್ರ ಯಾವುದೇ ಯೋಗಾಸನವನ್ನು ಅಥವಾ ಪ್ರಾಣಾಯಾಮವನ್ನು ತಾವೇ ಸ್ವತಃ ಮುಂದುವರಿಸಿರಿ. ಇಲ್ಲದಿದ್ದರೆ ಒಬ್ಬ ಯೋಗ ಶಿಕ್ಷಕರ ಅಥವಾ ಯೋಗ ವೈದ್ಯರ ಸಲಹೆ ಸೂಚನೆ ತೆಗೆದುಕೊಳ್ಳುವುದು ತಮಗೆ ಉತ್ತಮ. ಸರ್ವಾಂಗಾಸನ ಇದರ ಹೆಸರೇ ಸೂಚಿಸುವಂತೆ ಸರ್ವ ಅಂಗಗಳಿಗೆ ಆರೋಗ್ಯವನ್ನು ನೀಡುವ, ಆರೋಗ್ಯವನ್ನು ಸುಧಾರಿಸುವ ಮತ್ತು ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಯೋಗಾಸನ ಇದಾಗಿದೆ. ಈ ವಿಡಿಯೋದಲ್ಲಿ ಸರ್ವಾಂಗಾಸನವನ್ನು ಮಾಡುವ ವಿಧಾನ, ಸರ್ವಾಂಗಾಸನವನ್ನು ಎಷ್ಟು ಸಮಯ ಮಾಡಬೇಕು ಮತ್ತು ಈ ಆಸನವನ್ನು ಎಷ್ಟು ಆವೃತ್ತಿಯಾಗಿ ಮಾಡಬೇಕು ಎಂಬುದನ್ನು ತಿಳಿಯೋಣ. ಯಾವುದೇ ಯೋಗಾಸನವನ್ನು ಮಾಡುವ ಮೊದಲು ದೇಹಕ್ಕೆ ಸ್ವಲ್ಪ ಶಾಖ ತುಂಬುವ ವಾರ್ಮ್ ಅಪ್ ವ್ಯಾಯಾಮಗಳನ್ನು ಮಾಡಬೇಕು. ಜೊತೆಗೆ ಆ ಆಸನದ ಪೂರಕ ಆಸನಗಳನ್ನು ತಿಳಿದುಕೊಂಡಿದ್ದರೆ ಅವನ್ನು ಮಾಡುವುದು ಉತ್ತಮ. ಯೋಗಾಸನ ಎಂಬುದು ಒಂದು ವಿದ್ಯೆ. ಆ ವಿದ್ಯೆಯ ಅಭ್ಯಾಸವನ್ನು, ಅದರ ಮೇಲಿನ ಅಭಿಮಾನವನ್ನು ಅಳವಡಿಸಿಕೊಂಡು ಅನುಸರಿಸಬೇಕು.
ಒಬ್ಬ ಯೋಗ ಗುರುಗಳ ಸಮಕ್ಷಮ ಮತ್ತು ಅವರ ಮಾರ್ಗದರ್ಶನ ಪಡೆದು ಯಾವುದೇ ಹೊಸ ಆಸನವನ್ನು ಮಾಡುವಾಗ ಜಾಗ್ರತೆ ವಹಿಸುವುದು ಉತ್ತಮ. ಸರ್ವಾಂಗಾಸನ ಮಾಡುವ ಪದ್ಧತಿ. 1. ಮೊದಲು ಅಂಗಾತ ಮಲಗಿ ಕಾಲು ಜೋಡಿಸಿ ನೇರವಾಗಿ ಕಾಲನ್ನು ಚಾಚಿ ಮಲಗಬೇಕು. ಅಂಗೈಯನ್ನು ತೊಡೆಯ ಪಕ್ಕಕ್ಕೆ ಇರಿಸಬೇಕು. ನಂತರ ಉಸಿರನ್ನು ಬಿಗಿ ಹಿಡಿದು ಕಾಲುಗಳನ್ನು ಸುಮಾರು 30 ಡಿಗ್ರಿ ಕೋನಕ್ಕೆ ಎತ್ತಬೇಕು. ಸ್ವಲ್ಪ ಕ್ಷಣದ ನಂತರ 60 ಡಿಗ್ರಿಯ ಕೋನಕ್ಕೆ ಕಾಲುಗಳನ್ನು ಎತ್ತಿ ಸ್ವಲ್ಪ ಕ್ಷಣದವರೆಗೆ ಅದೇ ಸ್ಥಿತಿಯಲ್ಲಿ ಇರಬೇಕು. ಈ ಸ್ಥಿತಿಗೆ ಉತ್ಥಾನ ಪಾದಾಸನ ಎಂದು ಸಹ ಕರೆಯುತ್ತಾರೆ. ನಂತರ ಹಾಗೆ ಉಸಿರನ್ನು ಬಿಗಿ ಹಿಡಿದು ಕಾಲುಗಳನ್ನು ಸುಮಾರು 90 ಡಿಗ್ರಿ ಕೋನಕ್ಕೆ ಎತ್ತಿ ಸ್ವಲ್ಪ ಕ್ಷಣದವರೆಗೆ ಅದೇ ಸ್ಥಿತಿಯಲ್ಲಿ ಇರಬೇಕು. ಈ ಸ್ಥಿತಿಗೆ ಅರ್ಧ ಹಾಲಾಸನ ಸ್ಥಿತಿ ಎನ್ನುತ್ತಾರೆ. ನಂತರ ಸೊಂಟವನ್ನು ಅಂದರೆ ನಡುವನ್ನು ಎತ್ತುತ್ತಾ 2 ಕೈಗಳಿಂದ ಸೊಂಟಕ್ಕೆ ಆಧಾರವನ್ನು ಕೊಡುತ್ತಾ ಭುಜಗಳು ಅಂದರೆ ಹೆಗಲು, ಕುತ್ತಿಗೆ ಹಿಂಭಾಗ, ತಲೆ ಹಿಂಭಾಗ ಇವುಗಳ ಮೇಲೆ ಸಂಪೂರ್ಣ ದೇಹದ ಭಾರವನ್ನು ಹಾಕುತ್ತಾ ಕಾಲುಗಳನ್ನು ಚಾಚಿ ಮೇಲಕ್ಕೆ ಎತ್ತುತ್ತಾ ಪಾದಗಳನ್ನು ನೇರ ಸೆಟೆಸಿ ಹೆಗಲಿನಿಂದ ಹೆಬ್ಬೆರಳಿನವರೆಗೆ ನೆಟ್ಟನೆ ಗೆರೆಯಾಗುವಂತಹ ಸ್ಥಿತಿಯಲ್ಲಿ ಕಾಲುಗಳನ್ನು ಮೇಲೆತ್ತಬೇಕು. ಕಣ್ಣಿನ ದೃಷ್ಟಿ ಹೆಬ್ಬೆರಳುಗಳನ್ನು ನೋಡುತ್ತಾ ಇರಲಿ. ಈ ಸ್ಥಿತಿಯನ್ನು ಸಂಪೂರ್ಣ ಸರ್ವಾಂಗಾಸನ ಎನ್ನುತ್ತಾರೆ. ಒಂದು ವೇಳೆ 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಹೊಸಬರಿಗೆ ಕಾಲು ಚಾಚುವಾಗಿ ನೇರವಾಗಿ ಮಾಡಲು ತೊಂದರೆಯಾದರೆ ಹೊಸಬರು ಕಾಲು ಚಾಚಿ ನೇರವಾಗಿ ಕುಳಿತು ಹಿಂದಕ್ಕೆ ಜೀಕ ಹೊಡೆದು ನಾನು ವಿಡಿಯೋವನ್ನು ಹಾಕಿರುವಂತದ್ರಲ್ಲಿ ತೋರಿಸಿರುವಂತೆ ಹಿಂದಕ್ಕೆ ಜೀಕ ಹೊಡೆದು ಕಾಲುಗಳನ್ನು ನೇರವಾಗಿ ಮೇಲಕ್ಕೆ ಎತ್ತಿ ರೂಢಿ ಮಾಡಿಕೊಳ್ಳಬಹುದು. ಅನುಭವ ಅಥವಾ ಸರ್ವಾಂಗಾಸನದಲ್ಲಿ ಪರ್ಫೆಕ್ಷನ್ ಸಿಕ್ಕ ನಂತರ ಮೇಲೆ ತಿಳಿಸಿದ 30, 60, 90 ಡಿಗ್ರಿ ಈ ಪ್ರಕಾರವೇ ಮಾಡುತ್ತಾ ಸಾಗಬೇಕು. ಸಂಪೂರ್ಣ ಸರ್ವಾಂಗಾಸನ ಸ್ಥಿತಿಯಿಂದ ವಾಪಸ್ಸು ಬರುವಾಗ ಜೋಪಾನದಿಂದ ಜಾಗ್ರತೆಯಿಂದ ಬೆನ್ನಿಗೆ ಆಶ್ರಯ ನೀಡಿರುವ ಕೈಗಳ ಸಹಾಯದಿಂದ ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಅಂದರೆ ಮಲಗಿರುವ ಸ್ಥಿತಿಗೆ ಬಂದು ಈ ಸರ್ವಾಂಗಾಸನವನ್ನು ಪೂರ್ಣಗೊಳಿಸಬೇಕು. ಸರ್ವಾಂಗಾಸನವನ್ನು ಎಷ್ಟು ಸಮಯದವರೆಗೆ ಮಾಡಬಹುದು? ಹೊಸಬರು ಸರ್ವಾಂಗಾಸನವನ್ನು ಮಾಡುವಾಗ ಮೊದಲು 2 ರಿಂದ 5 ನಿಮಿಷಗಳು ಮಾತ್ರ ಮಾಡಬೇಕು. ಆ ನಂತರ ನಮ್ಮ ಶಕ್ತಿಗಳಿಗೆ ಅನುಗುಣವಾಗಿ ಈ ಸಮಯವನ್ನು ಬೆಳೆಸಬೇಕು. ಸರ್ವಾಂಗಾಸನ ಮಾಡುವ ಆವೃತ್ತಿಯು ಮೊದಲು ಮಾಡುವವರಿಗೆ 2 ರಿಂದ 3 ಬಾರಿ ಮಾತ್ರ ಮಾಡಬೇಕು. ಸರ್ವಾಂಗಾಸನ ಮಾಡುವುದರಿಂದ ಆಗುವ ಲಾಭಗಳು. ಸರ್ವಾಂಗಾಸನದ ಪ್ರಯೋಜನಗಳು. ಹೆಸರೇ ಸೂಚಿಸುವಂತೆ ಇದು ಎಲ್ಲಾ ಅಂಗಗಳಿಗೆ ವ್ಯಾಯಾಮವನ್ನು ಲಭಿಸಿ ಪೂರ್ಣ ದೇಹದ ಸರ್ವತೋಮುಖ ಬೆಳವಣಿಗೆಗೆ ಈ ಸರ್ವಾಂಗಾಸನವು ಪೂರಕವಾಗಿರುತ್ತದೆ. ಈ ಆಸನದಿಂದ ಮನಸ್ಸಿಗೂ ನವ ಚೈತನ್ಯವನ್ನು ತುಂಬಿಸುತ್ತದೆ. ಸ್ತ್ರೀ ಸಂಬಂಧಿ ಸಮಸ್ಯೆಗಳಾದ ಮುಟ್ಟಿನ ದೋಷ, ರಕ್ತಹೀನತೆ ಇಂಥವುಗಳ ನಿವಾರಣೆಯನ್ನು ಇದು ಮಾಡುತ್ತದೆ. ಇನ್ನು ವೀರ್ಯ ದೋಷ ಪರಿಹಾರ, ಸಂತಾನ ಪ್ರಾಪ್ತಿಯನ್ನು ಈ ಆಸನದಿಂದ
ಸಾವಕಾಶವಾಗಿ ನಿಧಾನವಾಗಿ ಲಭಿಸುವ ಸಾಧ್ಯತೆ ಇದೆ. ಅನಿದ್ರೆ, ಗಂಟಲು ನೋವು, ತಲೆನೋವು, ಅಪಸ್ಮಾರ, ದಮ್ಮು, ನೆಗಡಿ ಇತ್ಯಾದಿ ಸಮಸ್ಯೆಗಳಿಗೆ ಇದು ಪರಿಹಾರದಾಯಕವಾಗಿದೆ. ಸರ್ವಾಂಗಾಸನ ಮಾಡುವುದರಿಂದ ಯಾವ್ಯಾವ ಕಾಯಿಲೆ ಅಥವಾ ಯಾವ್ಯಾವ ಕಾಯಿಲೆ ಸಮಸ್ಯೆ ಅಂಗಗಳಿಗೆ ಇದು ಲಾಭಕಾರಿಯಾಗುತ್ತದೆ ಅಂದರೆ ಥೈರಾಯ್ಡ್, ದಮ್ಮು, ಕರುಳು, ಉದರ ಸಮಸ್ಯೆ, ಎಡ್ರಿನಲ್, ಶುಕ್ರಗ್ರಂಥಿ, ಡಿಂಬಗ್ರಂಥಿ ಇಂಥವುಗಳಿಗೂ ಈ ಆಸನ ಉತ್ತಮ. ಬೊಜ್ಜು ನಿವಾರಣೆ, ನಿಶಕ್ತಿ ನಿವಾರಣೆ ಹಾಗೂ ಆಯಾಸ ನಿವಾರಣೆಯನ್ನು ಈ ಸರ್ವಾಂಗಾಸನವು ಕೊಡುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೋ ಜನೋ ಸುಖಿನೋ ಭವಂತು. ಸರ್ವೋ ಜನೋ ಸುಖಿನೋ ಭವಂತು. ಆದಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಂಡು ಆರೋಗ್ಯವನ್ನು ಎಲ್ಲರೂ ಸುಧಾರಿಸಿಕೊಳ್ಳಿ. ಅವಸರವೇ ಅಪಾಯಕ್ಕೆ ಕಾರಣ ಎಂಬುವಂತೆ ತಾವು ಯಾವುದೇ ಒಂದು ಅಪಾಯವನ್ನು ಮೈ ಮೇಲೆ ಎಳೆಕೊಳ್ಳದೆ ಯೋಗ ಶಿಕ್ಷಕರ ಸಹಾಯವನ್ನು ಪಡೆಯಿರಿ. ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ. ಸಂಜೀವ್ ಜೋಗುಳ್, ಹಾವೇರಿ, ಕರ್ನಾಟಕ. ಮಿತ್ರರೇ, ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ. ಮತ್ತು ಈ ವಿಡಿಯೋವನ್ನು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪ್ಗೆ ಶೇರ್ ಮಾಡಿರಿ. प्लीज लाइक, शेयर एंड सब्सक्राइब. कृपया लाइक, शेयर, सब्सक्राइब कीजिए. ಧನ್ಯವಾದ. ತಮಗೆಲ್ಲರಿಗೂ ವಂದನೆಗಳು. ಥ್ಯಾಂಕ್ಸ್ ಟು ಯು ಆಲ್ ದ ಬೆಸ್ಟ್.